ಡಿ ಗ್ಯಾಂಗ್ ಅನ್ನ ಇದೀಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಈಗಷ್ಟೇ ಆರೋಪಿಗಳನ್ನ ಕರೆದುಕೊಂಡು ಬರಲಾಗಿದೆ. ಜೈಲ್ ಸೇರ್ತಾರ ದರ್ಶನ್. ಕೋರ್ಟ್ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ 17 ಆರೋಪಿಗಳು ಕೋರ್ಟ್ನ ಮುಂದೆ ಹಾಜರುಪಡಿಸಲಾಗಿದೆ. ಪೊಲೀಸ್ ಕಸ್ಟಡಿ ಅಂತ್ಯವಾದ ಬೆನ್ನಲ್ಲೇ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಜೈಲಾಗತ್ತಾ ಅಥವಾ ಹೆಚ್ಚುವರಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗುತ್ತಾ ಕೆಲವೇ ಹೊತ್ತುಗಳಲ್ಲಿ ಗೊತ್ತಾಗುತ್ತೆ. ದರ್ಶನ್ ಗ್ಯಾಂಗ್ ಈಗ ಪೊಲೀಸ್ ಕಸ್ಟಡಿ ಅವಧಿಯನ್ನ ಕೇಳಲಿಕ್ಕಾಗಿ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇವತ್ತಿಗೆ ಕೋರ್ಟ್ನ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಕೋರ್ಟ್ನ ಮುಂದೆ ಕರೆದುಕೊಂಡು ಬಂದಿದ್ದಾರೆ. ಆರೋಪಿಗಳೆಲ್ಲರೂ ಕೂಡ ಪೊಲೀಸರ ಕಸ್ಟಡಿಯಲ್ಲಿ ಇದ್ದು 11 ದಿನಗಳ ಒಟ್ಟು ವಿಚಾರಣೆ ಆಗಿದೆ. 11 ದಿನಗಳ ವಿಚಾರಣೆಯಲ್ಲಿ ಬಹುತೇಕ ತನಿಖೆ ಪೂರ್ಣವಾಗಿದೆ. ಇನ್ನೂ ಕೂಡ ಬಾಕಿ ಇದ್ರೆ ಪೊಲೀಸರು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಆರೋಪಿಗಳು ತಮ್ಮ ಮುಖವನ್ನ ಮರೆಮಾಚ್ತಾ ಇದ್ದಾರೆ. ಕ್ಯಾಮೆರಾಗಳಲ್ಲಿ ತಮ್ಮ ಮುಖ ಸೆರೆ ಆಗಬಾರ್ದು ಅಂತ ಮುಚ್ಕೊಳ್ತಾ ಇದ್ದಾರೆ. ನೋಡಿ, ಸೀಟ್ನ ಕೆಳಕ್ಕೆ ಅವರ ಮುಖವನ್ನ ಹಾಕ್ತಾ ಇದ್ದಾರೆ. ಕೆಲವರು ತಲೆ ತಗ್ಗಿಸಿಕೊಳ್ತಿದ್ದಾರೆ. ದರ್ಶನ್ ಸಹ ತಲೆ ತಗ್ಗಿಸಿಕೊಳ್ತಿದ್ದಾರೆ. ಆರೋಪಿ ಸ್ಥಾನದಲ್ಲಿರುವಂತಹ A2 ಆರೋಪಿ ದರ್ಶನ್ ತಲೆ ತಗ್ಗಿಸಿ ಕುಳಿತುಕೊಂಡಿದ್ದಾರೆ ಪೊಲೀಸ್ ವಾಹನದಲ್ಲಿ. ಕೋರ್ಟ್ಗೆ ಕರೆದುಕೊಂಡು ಬಂದಂತಹ ದೃಶ್ಯ ಇದು, ಆ ಸಂದರ್ಭದ ದೃಶ್ಯ. ಆರೋಪಿಗಳನ್ನ ಇದೀಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೆಲವೇ ಹೊತ್ತುಗಳಲ್ಲಿ ದರ್ಶನ್ಗೆ ಜೈಲ್ ಆಗತ್ತಾ ಅಥವಾ ಮತ್ತೆ ಕಸ್ಟಡಿನ, ಇದೆಲ್ಲವೂ ಕೂಡ ಗೊತ್ತಾಗತ್ತೆ. ಜೈಲ್ ಆದ್ರೆ ಸೆಕೆಂಡ್ ಟೈಮ್ ಜೈಲಿಗೆ ಹೋಗ್ತಾ ಇದ್ದಾರೆ ದರ್ಶನ್ ಅಂತ ಹೇಳಬಹುದು. ಕಾರಣ, ಈ ಹಿಂದೆ ಕೂಡ ಪತ್ನಿಗೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ರು. SPP ಪ್ರಸನ್ನ ಕುಮಾರ್ ಅವರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಹಾಲ್ಗೆ ದರ್ಶನ್ ಅಂಡ್ ಗ್ಯಾಂಗ್ನ ಕರೆದುಕೊಂಡು ಬರಲಾಗಿದ್ದು ತನಿಖಾಧಿಕಾರಿಯೂ ಆಗಮಿಸಿದ್ದಾರೆ. SPP ಪ್ರಸನ್ನ ಕುಮಾರ್ ಅವರ ಹಾಜರಿ ಕೂಡ ಆಗಿದೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಿದ್ಧತೆಗಳನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. 3 ದಿನಗಳ ಅವಧಿಗೆ ಕಸ್ಟಡಿಗೆ ಕೊಡಿ ಅಂತ ಕೋರುವಂತಹ ಸಾಧ್ಯತೆ ಇದೆ. ಯಾವ ಕಾರಣಕ್ಕಾಗಿ ಕಸ್ಟಡಿಗೆ ಬೇಕಾಗಿದೆ, 11 ದಿನಗಳ ವಿಚಾರಣೆ ಆದ ನಂತರವೂ ಕೂಡ ಅಂತ ವಿವರಿಸಬೇಕಾಗಿದೆ ನ್ಯಾಯಾಧೀಶರಿಗೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಬೇಕಾ ಬೇಡವಾ ಅನ್ನೋದನ್ನ ನ್ಯಾಯಾಧೀಶರು ನಿರ್ಧಾರ ಮಾಡ್ತಾರೆ. ಆ ವಿವರಣೆಯನ್ನ ಏನ್ ಕೊಡ್ತಾರೆ ಪೊಲೀಸರು ಅನ್ನೋದರ ಆಧಾರದ ಮೇಲೆ ಪ್ರಸನ್ನ ಕುಮಾರ್ SPP ಅವರ ಆಗಮನವೂ ಕೂಡ ಆಗಿದೆ ಕೋರ್ಟ್ಗೆ. ಮತ್ತು ಆರೋಪಿಗಳ ಪರ ವಕೀಲರು ಕೂಡ ಕೋರ್ಟ್ಗೆ ಬಂದಿರ್ತಾರೆ. ಅವರು ಕೂಡ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬೇಕು. ಯಾವ ಕಾರಣಕ್ಕೆ ಕಸ್ಟಡಿಗೆ ಕೊಡಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ಆಗಮನವೂ ಕೂಡ ಆಗಿರುತ್ತೆ. ಅದೇ ರೀತಿಯಾಗಿ ತನಿಖಾಧಿಕಾರಿಗಳ ಆಗಮನವೂ ಕೂಡ ಆಗಿದೆ. ಕೆಲವೇ ಹೊತ್ತುಗಳಲ್ಲಿ ಈ ಪ್ರಕ್ರಿಯೆ ಆರಂಭವಾಗುತ್ತೆ. ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಿದ ನಂತರದಲ್ಲಿ ಇಲ್ಲಿಯವರೆಗೂ ವಿಚಾರಣೆಯನ್ನ ಮಾಡಿದ್ದೀವಿ, ಈ ಹಂತಕ್ಕೆ ಬಂದಿದೆ ಅಂತ ಮುಚ್ಚಿದ ಲಕೋಟೆಯಲ್ಲಿ ತಮ್ಮ ಮಾಹಿತಿಯನ್ನ ನ್ಯಾಯಾಧೀಶರ ಗಮನಕ್ಕೆ ಕೊಡ್ತಾರೆ. ಜಡ್ಜ್ ಮುಂದೆ 14 ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಕೋರ್ಟ್ ಹಾಲ್ಗೆ ದರ್ಶನ್ ಪರ ವಕೀಲರು ಸಹ ಆಗಮಿಸಿದ್ದಾರೆ. ಜಡ್ಜ್ ಮುಂದೆ ಒಟ್ಟು 14 ಆರೋಪಿಗಳನ್ನ ಇವತ್ತು ಹಾಜರುಪಡಿಸಿರೋದು. ಇಲ್ಲಿವರೆಗೂ 17 ಅಂತ ಹೇಳಲಾಗ್ತಿತ್ತು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 14 ಆರೋಪಿಗಳನ್ನ ಈಗ ಕೋರ್ಟ್ನ ಮುಂಭಾಗಕ್ಕೆ ತಂದಿದ್ದಾರೆ. ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ. ಹಾಜರುಪಡಿಸೋ ಮೂಲಕವಾಗಿ ಇಲ್ಲಿಯವರೆಗೂ ತನಿಖೆ ಆಗಿದೆ, ಈ ಹಂತಕ್ಕೆ ಬಂದಿದೆ ಮತ್ತು ಅವಕಾಶ ಮಾಡಿಕೊಡ್ಬೇಕು, ವಿಚಾರಣೆಗೆ ಸಹಕಾರ ನೀಡ್ತಾ ಇಲ್ಲ ಕೆಲ ಆರೋಪಿಗಳು ಅನ್ನುವಂತಹ ಅಂಶವನ್ನ ಕೋರ್ಟ್ ಗಮನಕ್ಕೆ ತರೋ ಮೂಲಕವಾಗಿ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇದೆ. ಇದೀಗ ಬರ್ತಾ ಇರೋ ಮಾಹಿತಿಯ ಪ್ರಕಾರವಾಗಿ ಒಟ್ಟು ಈಗ ಪೊಲೀಸ್ ಠಾಣೆಯಿಂದ 14 ಆರೋಪಿಗಳನ್ನ ಕರೆದುಕೊಂಡು ಬಂದಿದ್ದಾರೆ. ಆ ಪೈಕಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 14 ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. 14 ಆರೋಪಿಗಳಿಂದ ಯಾವೆಲ್ಲ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಪಡ್ಕೊಳ್ಳಲಾಗಿದೆ ಇದೆಲ್ಲವನ್ನು ಕೂಡ ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡ್ತಾರೆ. ಇದರಲ್ಲಿ ಪವಿತ್ರ ಗೌಡ ಎಲ್ಲರಿಗೂ ಗೊತ್ತಿರೋ ಹಾಗೆ ಅನಾರೋಗ್ಯ ರೀಸನ್ ಕೊಟ್ಟು 2-3 ದಿನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ರಿಂದ ವಿಚಾರಣೆ ಮಾಡ್ಲಿಕ್ಕೆ ಸಹಜವಾಗಿ ಸಾಧ್ಯವಾಗಿಲ್ಲ. ಈ ವಿಷಯವನ್ನು ಕೂಡ ಕೋರ್ಟ್ ಗಮನಕ್ಕೆ ತರಬಹುದಾದ ಸಾಧ್ಯತೆ ಇದೆ. ಮತ್ತು ಇತರೆ ಆರೋಪಿಗಳನ್ನ ಸ್ಥಳ ಮಹಜರಿಗಾಗಿ ಕರೆದುಕೊಂಡು ಹೋಗಬೇಕಾಗಿದೆ. ಆ ಕಾರಣಕ್ಕಾಗಿ ಕಸ್ಟಡಿಗೆ ಕೊಡಿ ಅಂತ ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ರಿ. ಆರೋಪಿಗಳನ್ನ ಕರೆದುಕೊಂಡು ಬಂದಿರುವಂತಹ ಚಿತ್ರಣ, ಕೋರ್ಟ್ಗೆ ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರ್ತಾ ಇರುವಂತಹ ಚಿತ್ರಣ. ಒಟ್ಟು 14 ಆರೋಪಿಗಳು. ದರ್ಶನ್ ಅವರ ಆಗಮನವೂ ಕೂಡ ಆಗಿದೆ. ನೋಡಿ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು.
ಕೋರ್ಟ್ಗೆ ಈಗ ಕೋರ್ಟ್ನ ಹಾಲ್ನ ಪ್ರವೇಶ ಕೂಡ ಆಗಿದೆ. ಎಲ್ಲರನ್ನು ಕೂಡ ಒಬ್ಬೊಬ್ಬರನ್ನಾಗೆ ವೆಹಿಕಲ್ನಿಂದ ಇಳಿಸ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿಯವರೆಗೂ ಕೆಲವರು ತಲೆ ಮರೆಸ್ಕೊಂಡು ಕೂತ್ಕೊಂಡಿದ್ರು, ತಲೆ ತಗ್ಗಿಸಿ ಕುಳಿತಿದ್ರು, ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ. ಈಗ ಅವರ ಮುಖಗಳು ಕಾಣಲೇಬೇಕು. ಎಲ್ಲರೂ ವೆಹಿಕಲ್ ಇಂದ ಇಳಿದು ಕೋರ್ಟ್ನ ಒಳಕ್ಕೆ ಪ್ರವೇಶ ಮಾಡಿದ್ದಾರೆ. ಡೇ ಗ್ಯಾಂಗ್ನ 14 ಆರೋಪಿಗಳನ್ನ ಈಗ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ದರ್ಶನ್ ಸೇರಿದಂತೆ ಒಟ್ಟು 14 ಆರೋಪಿಗಳ ಪೊಲೀಸ್ ಕಸ್ಟಡಿ ಅವಧಿ ಇವತ್ತಿಗೆ ಪೂರ್ಣವಾಗಿದ್ದರ ಹಿನ್ನೆಲೆಯಲ್ಲಿ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮೂಲಕವಾಗಿ ಮುಂದಿನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಆ ಚಾಲನೆ ಪಡ್ಕೊಂಡಿದೆ. ಕಸ್ಟಡಿಗೆ ಪಡ್ಕೊಳ್ತಾರಾ, ಜೈಲಾಗುತ್ತಾ? ಜೈಲಾದ್ರೆ ಮತ್ತೆ ದರ್ಶನ್ ಅವರ 2ನೇ ಅವಧಿಯ ಜೈಲಿದು ಅಂತ ಹೇಳಬಹುದು. ಈ ಹಿಂದೆ ಕೂಡ ಒಮ್ಮೆ ಜೈಲಿಗೆ ಹೋಗಿ ಬಂದಿದ್ರು, ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ, ಪತ್ನಿಯನ್ನ ಹಲ್ಲೆ ನಡೆಸಿದ ಕಾರಣಕ್ಕಾಗಿ. ಈಗ ಒಬ್ಬ ವ್ಯಕ್ತಿಯನ್ನ ಕೊಲೆಗೈದಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗ್ತಾರಾ, ಕಸ್ಟಡಿಗೆ ಪಡ್ಕೊಳ್ತಾರಾ ಪೊಲೀಸರು? ಕೆಲವೇ ಕ್ಷಣಗಳಲ್ಲಿ ಉತ್ತರ ಲಭ್ಯವಾಗಲಿದೆ. ಕಸ್ಟಡಿ ಕೊಡಬೇಡಿ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಆರೋಪಿಗಳ ಪರ ವಕೀಲರು ಕೂಡ ಆಕ್ಷೇಪವನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಈ 11 ದಿನಗಳಲ್ಲಿ ವಿಚಾರಣೆಯನ್ನ ಮಾಡಿದ್ದಾರೆ. ಇನ್ನೇನಿದೆ ವಿಚಾರಣೆ ಮಾಡಲಿಕ್ಕೆ? ಒಂದು ಕೊಲೆ ಪ್ರಕರಣದಲ್ಲಿ ಸುಮ್ಮನೆ ಹೆಚ್ಚೆಚ್ಚು ದಿನ ಕಸ್ಟಡಿಗೆ ಪಡ್ಕೊಳ್ತಾ ಇರೋದು ಸೂಕ್ತ ಅಲ್ಲ ಅನ್ನೋದನ್ನ ಅವರ ಪರ ವಕೀಲರು ಕೂಡ ಆಕ್ಷೇಪ ಸಲ್ಲಿಸ್ತಾರೆ. ಮತ್ತೆ ಜೈಲಿಗೆ ದರ್ಶನ್ ಹೋಗ್ತಾರಾ ಅನ್ನೋ ಪ್ರಶ್ನೆಗೆ ಕೆಲವೇ ಹೊತ್ತುಗಳಲ್ಲಿ ಉತ್ತರ ಲಭ್ಯವಾಗಲಿದೆ. ದರ್ಶನ್ ಅಂಡ್ ಗ್ಯಾಂಗ್ನ ವಿಚಾರಣೆಗಾಗಿ ಕೋರ್ಟ್ಗೆ ಈಗಷ್ಟೇ ಹಾಜರುಪಡಿಸಿದ್ದಾರೆ. ನ್ಯಾಯಾಧೀಶರ ಮುಂದೆ ಒಟ್ಟು 14 ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನ ಆಗುತ್ತಾ ಅನ್ನೋದಕ್ಕೆ ಉತ್ತರ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಲಭ್ಯವಾಗಲಿದೆ. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಿದ್ದಾರೆ.